ಈ ಥರ ಒಮ್ಮೆ ಸುಕ್ಕ ಮಾಡಿ ನೋಡಿ, ಸೂಪರಾಗಿರುತ್ತೆ. ನಮಸ್ಕಾರಗಳು. ನಾನಿವತ್ತು ಕೋಳಿ ಸುಕ್ಕ ಮಾಡುವಂತ ಇದ್ದೇನೆ. ಅದಕ್ಕೆ ಈಗ ಮಸಾಲೆ ರುಬ್ಬಬೇಕು. ಈಗ ಮಸಾಲೆ ರುಬ್ಬುವ. ಮಿಕ್ಸಿಗೆ ಮೆಣಸನ್ನು ಹಾಕ್ತಿದ್ದೇನೆ. ಹಾಗೆ ಸಾಸಿವೆ ಮತ್ತು ಜೀರಿಗೆ ಇದನ್ನು ಹಾಕ್ತಿದ್ದೇನೆ, ಮತ್ತು ಕೊತ್ತಂಬರಿ, ಅರಶಿನ, ಮೆಂತ್ಯಕಾಳು, ಹುಳಿ ಮತ್ತು ಜಾಲ್ಚಿನ್ನಿ ಮತ್ತು ಚಕ್ಕೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಮತ್ತು ಬೇವ್ರೆ ಇದನ್ನು ಫ್ರೈ ಮಾಡಿ ಇಟ್ಟಿದ್ದೆ. ಇದನ್ನು ಕೂಡ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದನ್ನು ಈಗ ಮಿಕ್ಸಿಗೆ ಹಾಕಿಕೊಂಡು ಅದನ್ನು ಮಸಾಲೆ ಎಲ್ಲ ರುಬ್ಬಿ ಆಯಿತು. ಈಗ ಇದಕ್ಕೆ ನೀರುಳ್ಳಿ ಮತ್ತು ಬೇವ್ರೆಯನ್ನು ಹಾಕಿ ಒಂದ್ಸಲ ರುಬ್ಬುವ. ಮಸಾಲೆ ಎಲ್ಲ ರುಬ್ಬಿ ಆಯಿತು. ಮತ್ತು ತೆಂಗಿನ ತುರಿಯನ್ನು ಕೂಡ ಒಂದ್ಸಲ ಮಿಕ್ಸಿಗೆ ಹಾಕಿ ಒಂದ್ಸಲ ರುಬ್ಬಿ ಇಟ್ಟು. ಈಗ ಗ್ಯಾಸ್ ಓಪನ್ ಮಾಡಿ ಬಾಣಲೆ ಇಡುವ. ಬಾಣಲೆ ಕಾಯ್ದ ಮೇಲೆ ಇದಕ್ಕೆ ಎಣ್ಣೆ ಹಾಕುವ. ಎಣ್ಣೆ ಕಾಯ್ತಾ ಬರುವಾಗ ಸಾಸಿವೆ ಹಾಕ್ತಿದ್ದು, ಅದು ಚೆನ್ನಾಗಿ ಹುರಿಯುತ್ತಾ ಬರುವಾಗ ನೀರುಳ್ಳಿ ಹಾಕುವ, ಮತ್ತು ಬೇವ್ರೆ ಕೂಡ ಹಾಕುವ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಚೆನ್ನಾಗಿ ಫ್ರೈ ಆಯಿತು. ಈಗ ಈ ಕೋಳಿ ಮಾಂಸ, ಇದಕ್ಕೆ ಉಪ್ಪು, ಸ್ವಲ್ಪ ಅರಶಿನ, ಸ್ವಲ್ಪ ಮಸಾಲ ಹಾಕಿ ಸ್ವಲ್ಪ ಚಮಚದಲ್ಲಿ ತಿರುಗಿಸಿ ಸ್ಲಿಮ್ಮಲ್ಲಿ ಇಟ್ಟು ಇದಕ್ಕೆ ಮುಚ್ಚಳ ಮುಚ್ಚುವ. ಈಗ ಬೇಯಬೇಕು ಅದು. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ. ಎಣ್ಣೆ ಎಲ್ಲ ಇಟ್ಟು ಬೇಯ್ತಾ ಬಂತು. ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಇಡುವ. ಕೋಳಿ ಬೇಯ್ತಾ ಬಂತು. ಇದಕ್ಕೆ ಈ ಮಸಾಲೆಯನ್ನು ಹಾಕುವ. ತುಂಬ ಚೆಂದ ಆಗುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಕೂಡ, ಹುರಿದಿಟ್ಟ ತೆಂಗಿನ ತುರಿಯನ್ನು ಕೂಡ ಹಾಕುವ. ನೋಡಿ, ಚೆನ್ನಾಗಿ ಹಾಕ್ಬೋದು. ಕೋಳಿ ಸುಕ್ಕ ರೆಡಿ ಆಯಿತು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಥರ ಕೋಳಿ ಸುಕ್ಕ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು.